Hi, Papa. Any profession can be done, but being a guru is something different which can't be explained. Guys, ಯಾರಿಗೆ ರೆಸ್ಪೆಕ್ಟ್ ಕೊಡ್ತಿರಲ್ವೋ ಗೊತ್ತಿಲ್ಲ, ನಿಮ್ಮ ಗುರುಗಳಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಿ. ಬಿಕಾಸ್ ಹಾಯ್ ಬೋಲ್ರೆ ಹುಡುಗ ಫುಲ್ ಆಟಿಟ್ಯೂಡ್ ಕಿಡ್ ಗೈಸ್. ಯಾರ್ಯಾರಿಗೆ ದರ್ಶನ ಆಗಿಲ್ಲ ಈ ಮೂಲಕ ದರ್ಶನ ಆಗಿದೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸುಹಾಸ್ ಕಲ್ಕಿ ಮಾತಾಡ್ತಾ ಇರೋದು ಗೈಸ್. ನಾನಿವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ಡೈರೆಕ್ಟ್ ರೋಡಿಗೆ ಏನಕ್ಕಪ್ಪ ಅನ್ಕೋಬೇಡಿ, ಗುರು ಪೂರ್ಣಿಮೆ ಇರೋ ಪ್ರಯುಕ್ತ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಇಲ್ಲಿ ಕ್ರೇಜಿ ಇದೆ. ಅಂಡ್ ಇದು ನಮ್ಮ ಮನೆ ರೋಡಲ್ಲೇ ಇರೋದ್ರಿಂದ ಸೊ ನಡ್ಕೊಂಡು ಹೋಗ್ತಾ ಇದೀನಿ. ಗಾಡಿ ಎಲ್ಲ ತಗೊಂಡೋಗೋ ನೀಡಿಲ್ಲ. ಮೋರೋವರ್ ಯಾರ್ಯಾರು ಗಾಡಿ ಎಲ್ಲ ತಗೊಂಡ್ಬಂದಿದ್ದಾರೆ ಅವರೇ ತಗೊಂಡ್ಬಂದು ಮೈನ್ ರೋಡಲ್ಲಿ ಹಾಕಿದ್ದಾರೆ, ಬಿಕಾಸ್ ಆಫ್ ರಶ್ ಜಾಸ್ತಿ ಇರೋದ್ರಿಂದ. ಅಂಡ್ ಈ ಮೂಲಕ ನಾನೊಂದು ಹೇಳೋದೇನಂದ್ರೆ, ನನ್ನ ಎಲ್ಲಾ ಗುರುಗಳಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋದೊಳಗೆ ಗುರು ಪೂರ್ಣಿಮೆ ಮುಗಿದೋಗಿರುತ್ತೆ, ಪರವಾಗಿಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದೀನಿ ಗೈಸ್, ಯಾರಿಗೆ ರೆಸ್ಪೆಕ್ಟ್ ಕೊಡ್ತಿರಲ್ವೋ ಗೊತ್ತಿಲ್ಲ, ನಿಮ್ಮ ಗುರುಗಳಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಿ. ಬಿಕಾಸ್ ನಾವು ಇವತ್ತು ಏನೇ ಸಕ್ಸಸ್ ಏನೇ ಕಂಡ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಗುರುಗಳು. ಸೊ ನಾನು ಸ್ಕೂಲು ಕಾಲೇಜಲ್ಲಿ ಓದ್ಬೇಕಾದ್ರೆ ಬೈಕಂತಿದ್ದೆ, ಬೈತಾರಲ್ಲಪ್ಪ ಹೊಡಿತಾರಲ್ಲಪ್ಪ ಅಂತ. ಬಟ್ ಯಾವಾಗ ನಾನು ಗುರು ಅದೇ ನನಗೆ ಅರ್ಥ ಆಗಿದ್ದು, ಅವ್ರು ಏನು ಬೈತಿದ್ರು ಏನು ಎತ್ತ ಅನ್ನೋದು. ಎನಿ ಪ್ರೊಫೆಷನ್ ಕ್ಯಾನ್ ಬಿ ಡನ್, ಬಟ್ ಬೀಯಿಂಗ್ ಅ ಗುರು ಈಸ್ ಸಮಥಿಂಗ್ ಡಿಫ್ರೆಂಟ್ ವಿಚ್ ಕಾಂಟ್ ಬಿ ಎಕ್ಸ್ಪ್ಲೈನ್. ಅದನ್ನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಹೇಳ್ದೆ ಅನ್ಕೋಬೇಡಿ, ಅನಿಸ್ತು ಸೊ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಶ್ ಮಾತ್ರ ಕ್ರೇಜಿ ಇದೆ, ನೋಡ್ಬೋದು. ರಶ್ ಬೇಜಾನಾಗೆ ಇದೆ. ಯಾರ್ಯಾರೆಲ್ಲ ಸಾಯಿಬಾಬಾ ದೇವಸ್ಥಾನ ಇಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ನೀವೆಲ್ಲೋಗಿದ್ರಿ ಅಂತ. ಆ್ಯಂಡ್ ನಿಮ್ಮ ಜೀವನದ ಬೆಸ್ಟ್ ಗುರುಗಳು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಇಲ್ಲ ಅವ್ರೇನಾದರೂ ಇನ್ಸ್ಟಾಗ್ರಾಮಲ್ಲಿ ಇರೋದು ಅವ್ರನ್ನ ಟ್ಯಾಗ್ ಮಾಡಿ, ಇಲ್ಲ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ಒಂದು. ಸೊ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ಏನು ಕಳ್ಕೊಳ್ಳಲ್ಲ ವಾಯ್ಸ್. ನಮ್ಮಮ್ಮ ನೋಡಿದ್ರೆ ರೆಸ್ಟ್ ಇರುತ್ತೆ, ಹಿಂದೆಯಿಂದ ಹೋಗ್ಬಿಡು ಅಂದ್ರು. ಸುದ್ದಿ ಏನ್ ಮಾಡ್ಬೇಕು ಅಂತ ಇಲ್ಲಿ ಹಿಂದಗಡೆಯಿಂದ ಹೋಗಿ ಇರುತ್ತೆ ಒಂದು ವಿಡಿಯೋ ಹೋಗ್ಬಿಟ್ಟು. ನಮ್ಗೆ ಗೊತ್ತಲ್ಲ ಗೈಸ್, ನೋಡಿ ಡೈರೆಕ್ಟ್ ಎಂಟ್ರಿ ನಮ್ದು. ಕ್ಯೂ ಇಲ್ಲ ಏನಿಲ್ಲ, ಬಿಕಾಸ್ ಗೊತ್ತಿರೋ ಕಾರಣ. ಕೈಯಲ್ಲಿ ಮೊಬೈಲ್ ಇರೋದು ಪ್ಲಸ್ ಪಾಯಿಂಟ್ ಗೈಸ್ ಇದು. ಅಂಡ್ ಆ ಥರ ಏನಿಲ್ಲ, ದೇವಸ್ಥಾನದಲ್ಲೂ ತುಂಬ ಗೊತ್ತು. ನಮ್ಮಪ್ಪ ಏನಿದ್ರು, ನಮ್ಮಪ್ಪ ಇದ್ದಾಗ ಎಷ್ಟು ತುಂಬ ಬಂದಿದ್ದಾರೆ ದೇವಸ್ಥಾನಕ್ಕೆ. ಇನ್ಫ್ಯಾಕ್ಟ್ ನಾವು ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ, ಬಂದಿದ್ದೀವಿ. ಅಂಡ್ ಇಲ್ಲಿರೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರೂ ತುಂಬ ಪರಿಚಯ ಇದ್ದಾರೆ. ಸೊ ಏನೋ ಅನ್ನಲ್ಲ, ಸರ್ ಇಲ್ಲಿಂದ ಹೋಗ್ತೀವಿ ಅಂದರೆ ಬಿಡ್ತಾರೆ, ವಿಡಿಯೋ ಮಾಡ್ತಿದ್ದೀವಿ ಎಲ್ಲರೂ ಬಿಡ್ತಾರೆ, ಏನೋ ಇದು ಮಾಡಲ್ಲ. ನೋಡ್ಬೋದು ಅಲಂಕಾರ ಎಲ್ಲ ತುಂಬ ಕ್ರೇಜಿಯಾಗಿ ಮಾಡಿದ್ದಾರೆ. ಗಣಪತಿ ಇದೆ. ಹಾಯ್ ಪಾಪಾ. ಹಾಯ್. ಇಲ್ಲಿ ಉತ್ಸವ ಮೂರ್ತಿ ಇದೆ. ಸೊ ಗೈಸ್ ಎಷ್ಟು ದೇವ್ರನ್ನ ತೋರಿಸ್ತೀನಿ ನೋಡಿ. ಆಂಟಿ ಒಂಚೂರು ಸೈಡ್ ಬಂದ್ಬಿಡಿ ನೀವು. ಒಳ್ಳೆ ದರ್ಶನ ಗೈಸ್, ಸಕ್ಕದಾಗಾಯ್ತು ದರ್ಶನ ಮಾತ್ರ. ಅಕ್ಕ ನೀನು ಯಾರಕ್ಕ ಸಂಗಪ್ಪ ಏನಂದ್ರೆ ಅಲ್ಲೊಂದು ಹೋಗಕ್ಕಾಗಲ್ಲ ಅನ್ನೋದೊಂದು ಬಿಟ್ರೆ ಒಳ್ಳೆ ದರ್ಶನ ಆಯ್ತು ಗೈಸ್. ಕ್ರೇಜಿ ಮಾತ್ರ ಕ್ರೇಜಿ. ನೋಡಿ ಯಾರ್ಯಾರಿಗೆ ದರ್ಶನ ಆಗಿಲ್ಲ ಈ ಮೂಲಕ ದರ್ಶನ ಆಗಿದೆ. ಗುರುಗಳು ಎಲ್ರಿಗೂ ಒಳ್ಳೇದು ಮಾಡಿ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದ್ದಾರೆ. ಸೊ ಅದ್ರದ್ದು ಇನ್ನೂ ಇದೆ, ಇಲ್ಲನೇ ತೆಗ್ದಿಲ್ಲ. ಎಲ್ಲ ಒಳ್ಳೇದಾಗಲಿ. ಅಲ್ಲಿ ಇದ್ರದ್ದಿದೆ ಗೈಸ್, ಇದನ್ನೇನೋ ಹೇಳ್ತಾರೆ, ನನಗದು ಹೆಸರು ಮಾಡ್ಕೊಬಿಟ್ಟಿದ್ದೀನಿ. ಏನು ಹೆಸರು ಅನ್ನೋದು ಹೆಸರು ನೆನಪಿದ್ದೀರಿ, ನಿಜ ಹೇಳ್ತಿದ್ದೆ ಹೆಸರು ಮಾಡ್ತಿರೋದ್ರಿಂದ. ಇಲ್ಲಿರೋರು ಎಲ್ಲ ಗೊತ್ತಿರೋರೇನೆ ಗೈಸ್, ಯಾರು ಗೊತ್ತಿಲ್ಲ ಅನ್ನೋರು ಇಲ್ವೇ ಇಲ್ಲ, ಎಲ್ಲ ಗೊತ್ತಿರೋರೇ ಇದ್ದಾರೆ ಗೈಸ್. ನೋಡಿ ಋಣ ಇತ್ತು ಅಂದರೆ ಹೆಂಗೆ ಇದಾಗುತ್ತೆ ಅಂತ, ಅಷ್ಟು ದೊಡ್ಡ ಕ್ಯೂ ಇದೆ. ಬಟ್ ಎಲ್ಲೂ ಕ್ಯೂ ಅಲ್ಲಿ ಇರಲಿಲ್ಲ, ಏನಿಲ್ಲ, ಡೈರೆಕ್ಟ್ ದರ್ಶನ, ಫುಲ್ ಡೈರೆಕ್ಟ್ ದರ್ಶನ.
से हाय बोल रहे ಹುಡುಗ ಫುಲ್ ಆಟಿಟ್ಯೂಡ್ ಕಿಡ್ ಗೈಸ್. ನೋಡ್ ಎಷ್ಟು ಒಳ್ಳೆ ದರ್ಶನ ಆಯ್ತು ಅಂದ್ರೆ ಗೈಸ್, ಹಿಂಗ್ ಬಂದು ಹಿಂಗ್ ಮುಗಿಸ್ಕೊಂಡು ಆಕ್ಚುಲಿ ನಮ್ಮ ಅಮ್ಮನ ಹಿಂಗ್ ಬಿಡ್ತಾರೆ ಬಿಕಾಸ್ ಅವರು ಸೀನಿಯರ್ ಸಿಟಿಸನ್ ಅಲ್ವಾ. ಅವ್ರೇನಾದ್ರು ಹೇಳಿದ್ರು ಅಂದ್ರೆ ಬಿಡಪ್ಪ ಹೋಗ್ ಬರ್ತೀನಿ ಅಂತ ಅನ್ನೋರ ಬಿಟ್ಬಿಡ್ತಾರೆ ಗೈಸ್. ಪ್ಲಾಂಟ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಯಾರೋ ಫುಲ್ ಸಿಂಗಿಂಗ್ ಅಲ್ಲಿ ಇದ್ದಾರೆ. ಇಲ್ಲಿ ಪ್ರಸಾದ ವಿನಿಯೋಗ ನಡೀತಾ ಇದೆ. ಬಟ್ ನಾವು ಇವಾಗ ಪ್ರಸಾದ ಇಸ್ಕೊಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಪ್ರಸಾದ ಬಂದಿದೆ. ನಮ್ಮ ಅಮ್ಮ ಬಂದಾಗ ತಗೊಂಬಂದಿದ್ದಾರೆ ಪ್ರಸಾದನ. ಸೊ ನಾವು ಪ್ರಸಾದ ಇಸ್ಕೊಳ್ಳೋದಕ್ಕೇನು ಹೋಗ್ತಿಲ್ಲ, ಬೇರೆ ಮನೆಗೇನೆ ಇವಾಗ. ನೋಡ್ಬೋದು ಇಲ್ಲಿ ಆ ರೇಂಜಿಗೆ ರೇಷ್. ಇವಾಗ ಅಲ್ಲೇನು ಒಬ್ರು ಮೇಡಮ್ ಸಿಕ್ಕಿದ್ರು, ಮಾತಾಡ್ಬೇಕಿತ್ತು. ಅವ್ರ ಹತ್ರನೂ ಮಾತಾಡ್ಕೊಂಡು, ಅವರು ಸ್ಕೂಲಲ್ಲಿ ನನಗೆ ಕೊಲೀಗ್ ಆಗಿದ್ರು. ಸೊ ಇವಾಗ ಅವರು ಆ ಸ್ಕೂಲ್ಗೆ ಹೋಗ್ತಿಲ್ಲ, ನಾನು ಆ ಸ್ಕೂಲ್ಗೆ ಹೋಗ್ತಿಲ್ಲ. ಯಾವ ಸ್ಕೂಲು ಅನ್ನೋದು ಹೆಸರು ಹೇಳೋದು ಬೇಡ. ಇಟ್ಸ್ ಓಕೆ, ನೋ ವರೀಸ್. ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ, ಸೊ ಇವತ್ತಿನ ನಿಮ್ದು ಏನೇನು ಅನ್ನಿಸ್ತೋ ಅದನ್ನ ಕಮೆಂಟ್ ಮಾಡಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಶಾರ್ಟ್ ಇತ್ತು ಗೈಸ್, ಫುಲ್ ಶಾರ್ಟ್ ಇತ್ತು. ನೀವೇ ನೋಡ್ತಿದ್ರೆ ನಾನು ಲಿಟ್ರಲಿ ಬೇರೆ ಕ್ಲಿಪ್ ತಗೊಂಡೇ ಇಲ್ಲ, ಒಂದೇ ಸಿಂಗಲ್ ಟೇಕ್ ರೆಕಾರ್ಡ್ ಅಲ್ಲಿ ಮುಗಿಸ್ಕೊಂಡ್ ಬಂದಿದ್ದೀನಿ. ಹಿಂಗ್ ಹೋದೆ, ಹಿಂಗ್ ದರ್ಶನ ಆಯ್ತು, ಹಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನೀವೇ ನೋಡಿದೀರಾ ಎಷ್ಟು ಈಸಿಯಾಗಿ ದರ್ಶನ ಆಗಿದೆ ಅನ್ನೋದನ್ನು. ಸೊ ನಾನು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಂಜಾಯ್ ಮಾಡಿ, ಚಿಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ. Me, your Suhas Kalki signing off. See you all in next video. Bye.